ಕೃಷಿ ತಾಪಾಂಡೆ ಮನೆಯಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾವನ್ನಪ್ಪುವ ಮುನ್ನ ಪತ್ನಿ ಮೇಘನ ಹಾಗೂ ಕೃಷಿ ತಾಪಾಂಡೆಗೆ ವೈಶಾಖ್ ಕೊನೆಯ ಮೆಸೇಜ್ ಕಳುಹಿಸಿದರು. ಆ ಕೊನೆಯ ಮೆಸೇಜ್ನಲ್ಲಿ ಏನಿತ್ತು? 15 ವರ್ಷಗಳ ಹಿಂದೆಯೇ ಮೇಘನ ಎಂಬುವರನ್ನ ಮದುವೆಯಾಗಿದ್ದ ವೈಶಾಖ್ ಮೇಘನ ದಂಪತಿಗೆ 14 ವರ್ಷದ ಮಗನಿದ್ದಾನೆ. ಕುಟುಂಬದಿಂದ ದೂರ ಉಳಿದು ಕೃಷಿ ತಾಪಾಂಡೆ ಮನೆಯಲ್ಲಿ ನೆಲೆಸಿದ್ದ ವೈಶಾಖ್ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಜೊತೆ ಕೃಷಿ ತಾಪಾಂಡ ರಿಲೇಶನ್ಶಿಪ್ ಹೊಂದಿದ್ದರು. ಬ್ರೇಕಪ್ ಬಳಿಕ AVR ಅರವಿಂದ್ ವೆಂಕಟೇಶ್ ರೆಡ್ಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕೃಷಿ ತಾಪಾಂಡ್ಯ ದೂರು ನೀಡಿದರು. AVR ಬಂಧನಕ್ಕೊಳಗಾದರು. ಜಾಮೀನು ಪಡೆದು ಹೊರಬಂದ ಮೇಲೆ ಕೃಷಿ ತಾಪಾಂಡ ಮತ್ತು ವೈಶಾಖ್ ಮೇಲೆಯೇ AVR ಬೆಟ್ಟು ಮಾಡಿ ತೋರಿಸುತ್ತಿದ್ದರು. ಈಗ ಕೃಷಿ ತಾಪಾಂಡ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವೈಶಾಖ್ ವಿವಾಹಿತ. 15 ವರ್ಷದ ಹಿಂದೆಯೇ ಮೇಘನ ಎಂಬುವರನ್ನ ವೈಶಾಖ್ ವಿವಾಹವಾಗಿದ್ದರು. ವೈಶಾಖ್ ಮೇಘನ ದಂಪತಿಗೆ 14 ವರ್ಷದ ಮಗನಿದ್ದಾನೆ. ಪತ್ನಿ ಜೊತೆ ಮನಸ್ತಾಪ. ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ವೈಶಾಖ್ ಅರೆಸ್ಟ್ ಆಗಿದ್ದರು. ಜಾಮೀನಿನ ಮೇಲೆ ಹೊರಗೆ ಬಂದ ಮೇಲೆ ವೈಶಾಖ್ ಹಾಗೂ ಪತ್ನಿ ಮಧ್ಯೆ ಜಗಳ ನಡೆದಿತ್ತು ಅಂತ ವರದಿಯಾಗಿದೆ. 1 ತಿಂಗಳಿಂದ ಕುಟುಂಬಸ್ಥರಿಂದ ದೂರು ಉಳಿದಿದ್ದ ವೈಶಾಖ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು. ತಂದೆ ಪತ್ನಿ ಮಗನನ್ನ ಬಿಟ್ಟು ದೂರ ಉಳಿದಿದ್ದರು. 1 ತಿಂಗಳಿಂದಲೂ ಪತ್ನಿಗೆ ಫೋನ್ ಮೆಸೇಜ್ ಮಾಡಿರಲಿಲ್ಲ. ಪತ್ನಿ ಮೇಘನ ಜೊತೆ ಮಾತು ಬಿಟ್ಟಿದ್ದರು. ಕೌಟುಂಬಿಕ ಕಲಹ ಗಮನಿಸಿ ಕುಟುಂಬಸ್ಥರು ಮಾತುಕತೆ ನಡೆಸಿದರು. ಆದರೆ ಪತ್ನಿ ಜೊತೆ ಉಳಿಯಲು ವೈಶಾಖ್ ನಿರಾಕರಿಸಿದರು ಎನ್ನಲಾಗ್ತಿದೆ. ಇತ್ತ ಕೃಷಿ ತಾಪಾಂಡ ಮನೆಯಲ್ಲಿ ವೈಶಾಖ್ ಕೆಲ ಕಾಲದಿಂದ ವಾಸಿಸುತ್ತಿದ್ದರು. ಪತ್ನಿಗೆ ಕಳುಹಿಸಿದ ಕೊನೆಯ ಮೆಸೇಜ್ನಲ್ಲಿ ಏನಿತ್ತು? 1 ತಿಂಗಳಿಂದ ಪತ್ನಿಗೆ ಫೋನ್ ಮೆಸೇಜ್ ಮಾಡದ ವೈಶಾಖ್ ಸಾಯುವ ಮುನ್ನ ಹೆಂಡತಿಗೆ ಮೆಸೇಜ್ ಕಳುಹಿಸಿದರು. ಆತ್ಮಹತ್ಯೆಗೆ ಮಾಡಿಕೊಳ್ಳುವ ಮುನ್ನ ಪತ್ನಿಗೆ ಮೆಸೇಜ್ ಮಾಡಿ ಮಗ ಹಾಗೂ ತಂದೆ ಬಗ್ಗೆ ಕೇಳಿದರು. ಅಪ್ಪ ಹೇಗಿದ್ದಾರೆ? ಮಗ ಹೇಗಿದ್ದಾನೆ? ಸ್ಕೂಲಿಗೆ ಹೋಗ್ತಾರಾ ಅಂತ ವೈಶಾಖ್ ಮೆಸೇಜ್ ಮಾಡಿದರು ಅಂತ ವರದಿಯಾಗಿದೆ. ಕೃಷಿ ತಾಪಾಂಡೆಗೆ ಲಾಸ್ಟ್ ಮೆಸೇಜ್. ಜೂನ್ 24ರಂದು ಕೃಷಿ ತಾಪಾಂಡ ಮನೆಯಲ್ಲಿ ಇರಲಿಲ್ಲ. ರಾತ್ರಿ ವೇಳೆ ಕಾಲ್ ಮಾಡಿ ನಾನು ಸಾಯುತ್ತೇನೆ ಅಂತ ವೈಶಾಖ್ ಹೇಳಿದರು. ನನಗೆ ಜೀವನವೇ ಸಾಕಾಗಿದೆ, ನನಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಕೃಷಿ ತಾಪಾಂಡೆಗೆ ಕೊನೆಯ ಮೆಸೇಜ್ ಕಳುಹಿಸಿದರು ವೈಶಾಖ್. ಆ ಸಮಯದಲ್ಲಿ ಕೃಷಿ ತಾಪಾಂಡ ಯಲಹಂಕದಲ್ಲಿದ್ದರು. ಆ ರೀತಿ ಏನನ್ನು ಮಾಡಿಕೊಳ್ಳಬೇಡ, ನಾನು ಬರುತ್ತೇನೆ, ನಾನು ಬರೋವರೆಗೂ ಇರು, ಇಬ್ಬರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ, ದೇವಸ್ಥಾನಕ್ಕೆ ಹೋಗಿ ಬಂದರೆ ಮನಸ್ಸು ಹಗುರ ಆಗುತ್ತೆ ಅಂತ ಕೃಷಿ ತಾಪಾಂಡ ಹೇಳಿದರು ಎನ್ನಲಾಗ್ತಿದೆ. ಕೃಷಿ ತಾಪಾಂಡ ಮನೆಗೆ ಬರುವಷ್ಟರಲ್ಲಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ.